ಒಂದು ಹೇಳ್ಕೊಡಿ. ಯಾವ ಪೇಪರ್? ಕಲ್ಪುರ್ ಓಟ್ ಹಾಕಿರೋರು ಹೋಗಿ ಓಟ್ ಹಾಕಿರೋರೆಲ್ಲ ಹೋಗಪ್ಪ. ಬ್ಯಾಗೆಲ್ಲ ಇಲ್ಲೇ ಇಡ್ರಿ, ಬ್ಯಾಗು ಮೊಬೈಲ್ ಇಲ್ಲೇ ಇಡ್ರಿ. ಬರೋದೇ ಮಧ್ಯಾಹ್ನ ಓಕೆ. ಕಾಣ್ತಾನೆ ಇಲ್ಲದು, ಅದಕ್ಕೆ ಹಾಕೊಂಬರ್ತೀನಿ. ಇದು ವೋಟರ್, ಸೀನಿಯರ್ ವೋಟರು. ಓಕೆ ಸರ್. ಇನ್ನೊಂದು ಓಟ್ ಹೋಗ್ತಿರೋ ಓಕೆ, ಥ್ಯಾಂಕ್ ಯು. ಇದ್ರೆ ಅವರು ವೋಟ್ ಹಾಕಿದಾರ? ಹಾಕಿದ್ರೆ ಇರ್ಲಿ. ಹಾಕಿದ್ವಿ, ಓಟ್ ಹಾಕಿದ್ದೀವಿ ಅಂತ ಬರ ಬಿನ್ನ. ಓಟ್ ಹಾಕಿದ್ವಿ ಅಂತ ಬರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಗಳು 2024-29 KGF ತಾಲೂಕು ಶಾಖೆ. ಸೊ ಇದರಲ್ಲಿ ನಮಗೆ 4 ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು. ಸೊ ಮತಕ್ಷೇತ್ರ ಸಂಖ್ಯೆ 6 ಪ್ರಾಥಮಿಕ ಶಾಲೆಗಳು. ಸೊ ಇದರಲ್ಲಿ 435 ಮತಗಳಿಗೆ 430 ಚಲಾವಣೆಯಾಗಿದ್ದವು. ಇದರಲ್ಲಿ KM ರವಿಚಂದ್ರ ನಾಯ್ಡು 3 ಹೈಯೆಸ್ಟಲ್ಲಿ, ಕೃಷ್ಣಮೂರ್ತಿ ಎಸ್, KM ರವಿಚಂದ್ರ ನಾಯ್ಡು 247 ಓಟುಗಳು ಪಡೆದಿದ್ದಾರೆ. ಸ್ಥಾನ ಬೇಡ. ಕೃಷ್ಣಮೂರ್ತಿ ಎಸ್ 242 ಮತಗಳನ್ನು ಪಡೆದಿದ್ದಾರೆ. GR ಗಿರೀಶ್ ಬಾಬು 232 ಮತಗಳನ್ನು ಪಡೆದು 3 ಸ್ಥಾನಗಳಿಗೆ 3 ಜನ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಮತಕ್ಷೇತ್ರ 9 ಪದವಿ ಪೂರ್ವ ಕಾಲೇಜುಗಳು. ಇದರಲ್ಲಿ 1 ಸೀಟ್ ಆಯ್ಕೆ ಆಗಬೇಕಾಗಿತ್ತು. 2 ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ದರು. ಸೊ ಅದರಲ್ಲಿ ದೇವರಾಜ್ ಉಪನ್ಯಾಸಕರು ಇವರು 8 ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಾರೆ. 12 ಕೊಡಿ ಸರ್. ಮತಕ್ಷೇತ್ರ ಸಂಖ್ಯೆ 12 ಆರೋಗ್ಯ ಇಲಾಖೆ. ಇದರಲ್ಲಿ 3 ಅಭ್ಯರ್ಥಿಗಳಿಗೆ 4 ಅಭ್ಯರ್ಥಿಗಳು ಸ್ಪರ್ಧಿಸಿದರು. ಸೊ 3ರಲ್ಲಿ ಸತೀಶ್ ಕುಮಾರ್ ಎಸ್ 129 ಮತಗಳನ್ನು ಗಳಿಸಿದ್ದಾರೆ. ಶ್ರೀಧರ್ ಕೆ 118 ಮತಗಳನ್ನು ಗಳಿಸಿ ಆಯ್ಕೆಯಾಗಿರ್ತಾರೆ. ನಟರಾಜನ್ ವಿ 116 ಮತಗಳನ್ನು ಗಳಿಸಿರ್ತಾರೆ. 3 ಜನ ಆಯ್ಕೆ ಆಗಿರ್ತಾರೆ. 4 ಅಭ್ಯರ್ಥಿ. ಪುರುಷಲ್ ವಿ 21 ಮತ ಗಳಿಸಿರ್ತಾರೆ. RDPR ಪಂಚಾಯತ್ ರಾಜ್ ಇಲಾಖೆಯಿಂದ 2 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. 3 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. ಅದರಲ್ಲಿ ಜಗದೀಶ್ KN 25 ಮತಗಳನ್ನು ಗಳಿಸಿದ್ದಾರೆ. ಹಾಗೆಯೇ ಎರಡನೇದಾಗಿ ಏಜಾಜ್ 19 ಮತಗಳನ್ನು ಗಳಿಸಿ ಆಯ್ಕೆಯಾಗಿರ್ತಾರೆ. ಟೀಚರ್ಸ್ ಸೊ ಇದಿಷ್ಟು ಕೂಡ ಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಮತ ಎಣಿಕೆ ಕೂಡ ಶಾಂತಿಯುತವಾಗಿ ನಡೆಯಿತು. ಒಟ್ಟಾರೆಯಾಗಿ ಚುನಾವಣೆ ಯಶಸ್ವಿಯಾಗಿ ನಡೆಸಲಾಗಿದೆ. ಇದಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ಚುನಾವಣಾ ಸಿಬ್ಬಂದಿ
ಹಾಗೆಯೇ ನಮ್ಮ BEO ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹಾಗೆಯೇ ನಮ್ಮ ಪೊಲೀಸ್ ವ್ಯವಸ್ಥೆ, ಸೊ ಎಲ್ಲ ಅಭ್ಯರ್ಥಿಗಳು ಇವರೆಲ್ಲರೂ ಕೂಡ ಚುನಾವಣೆಗೆ ಬೇಕಾದಂತಹ ರೀತಿಯಲ್ಲಿ ಸಹಕರಿಸಿ ಚುನಾವಣೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಸೊ ಇಷ್ಟು ಹೇಳಲಿಕ್ಕೆ ಸರ್, ಒಟ್ಟು ಕ್ಷೇತ್ರ ಎಷ್ಟಿದೆ? ಒಟ್ಟು ಕ್ಷೇತ್ರ ಎಷ್ಟಿದೆ? ಒಟ್ಟು ಸ್ಥಾನಗಳು ಎಷ್ಟಿದ್ದು, ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಅದನ್ನು ಹೇಳಿ. ಸೊ ಈಗ ಈ ಸಂಘದ ಚುನಾವಣೆಗಳಿಗೆ ಒಟ್ಟು 34 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾಗಿತ್ತು. ಅದರಲ್ಲಿ ಯಾರು ನಾಮಪತ್ರ ಹಾಕಿರಲಿಲ್ಲ, 33 ಆಯಿತು. ಸೊ 33ರಲ್ಲಿ 24 ಅವಿರೋಧ ಆಯ್ಕೆ ಆಗಿತ್ತು. ಈಗ 9 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಈ 9ರಲ್ಲಿ ಈಗಾಗಲೇ ನಾನು ಚುನಾವಣಾ ಒಂದು ಫಲಿತಾಂಶವನ್ನು ನಿಮಗೆ ಕೊಟ್ಟಿದ್ದೀನಿ. ಆಗಿರ್ತಕ್ಕಂಥ 24ರಲ್ಲಿ ಒಬ್ಬರು ನಿಧನರಾಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಖಚಿತವಾಗಿ ನಿಧನ ಹೊಂದಿದ್ದಾರೆ ಅಂತ ಮಾಹಿತಿ ಬಂದಿದೆ. எல்லாருக்கும் வணக்கம். ஓரிக்ஸ் கிளாத்திங் உங்களை அதிரடி ஆஃபருடன் வரவேற்கின்றது. அக்டோபர் 22 முதல் தொடங்கி நவம்பர் 5 முதல் வரை நடைபெற உள்ளது. எல்லாருமே வாங்க, சந்தோஷமா போங்க.